ವೆಲ್ಕಮ್ ಬ್ಯಾಕ್. ಆಂಬ್ಯುಲೆನ್ಸ್ನಲ್ಲೇ ಮಗುವಿಗೆ ಜನ್ಮ ನೀಡಿದ್ದಾರೆ ತಾಯಿ. ದಿಂಡೂರು ತಾಂಡಾದಿಂದ ಜಿಮ್ಸ್ಗೆ ಬರುವಾಗ ಹೆರಿಗೆ ಆಗಿದೆ. ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಸಾವಿತ್ರಿ ಲಮಾಣಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗದಗ ಜಿಲ್ಲೆಯ ದಿಂಡೂರು ತಾಂಡದ ಮಹಿಳೆ ಸಾವಿತ್ರಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಕಾರ್ಯಕ್ಕೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. 108 ಆಂಬ್ಯುಲೆನ್ಸ್, ನಾವೇನು 108 ಅಂತ ಕರಿತೀವಿ. ಈ ಆಂಬ್ಯುಲೆನ್ಸ್ನಲ್ಲಿ ಹೆರಿಗೆ ಆಗಿರೋದು. ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದಂತಹ ಗರ್ಭಿಣಿಯನ್ನ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕರ್ಕೊಂಡು ಹೋಗಲಾಯಿತು. ಮಾರ್ಗ ಮಧ್ಯದಲ್ಲಿ ಹೆರಿಗೆ ನೋವು ಜಾಸ್ತಿ ಆಗಿತ್ತು. ಹೀಗಾಗಿ ಆಂಬ್ಯುಲೆನ್ಸ್ನಲ್ಲೇ ಸುರಕ್ಷಿತವಾಗಿ ಹೆರಿಗೆ ಮಾಡಿಸಲಾಗಿದೆ. ಸಾವಿತ್ರಿ ಲಮಾಣಿ ಅಂತೇಳಿ ಮಹಿಳೆ ಹೆಸರು. 25 ವರ್ಷ ವಯಸ್ಸಾಗಿದೆ ಇವರಿಗೆ ಡೆಲಿವರಿ ಆಗಿರೋದು. 108 ಸಿಬ್ಬಂದಿ ರವಿ ಬಡಿಗೇರ ಹಾಗೆಯೇ ಮಹೇಶ ರಾಮಣ್ಣನವರ ಈ ಆಂಬ್ಯುಲೆನ್ಸ್ ಸಿಬ್ಬಂದಿ ಇದ್ದಾರಲ್ಲ, ಇವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸುರಕ್ಷಿತವಾಗಿದ್ದಾರೆ ತಾಯಿ ಮತ್ತು ಮಗು ಎನ್ನುವಂಥದ್ದು ಗೊತ್ತಾಗಿದೆ. ಗದಗ ಜಿಲ್ಲಾಸ್ಪತ್ರೆಗೆ ಇವರನ್ನ ದಾಖಲು ಮಾಡಲಾಗಿದೆ. ಆಂಬ್ಯುಲೆನ್ಸ್ನಲ್ಲೇ ಮಗುವಿಗೆ ಜನ್ಮವನ್ನು ನೀಡಿರುವಂಥದ್ದು ತಾಯಿ. ಗಮನಿಸ್ತಾ ಇರಬಹುದು ನೀವು ಕೂಡ. ದಿಂಡೂರು ತಾಂಡಾದಿಂದ ಜಿಮ್ಸ್ಗೆ ಬರುವಾಗ ಹೆರಿಗೆ ಆಗಿದೆ. ಗಂಡು ಮಗುವಿಗೆ ಜನ್ಮವನ್ನು ಸಾವಿತ್ರಿ ಲಮಾಣಿಯವರು ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯ ದಿಂಡೂರು ತಾಂಡದ ಮಹಿಳೆಯವರು ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು ಅಂತ ಹೇಳಿದರೆ ಹೆರಿಗೆ ನೋವು ಕಾಣಿಸ್ಕೊಂಡಿತ್ತು. ಕೂಡಲೇ ಮನೆಯವರು 108ಗೆ ಕಾಲ್ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಕೂಡ ಬಂದಿದೆ. ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ತೀವ್ರವಾಗಿ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ, ಹೆರಿಗೆ ನೋವು ಕಾಣಿಸ್ಕೊಂಡಿದೆ. ಈ ಸಂದರ್ಭದಲ್ಲಿ ಅವರಿಗೆ ಆಂಬ್ಯುಲೆನ್ಸ್ನ ಸಿಬ್ಬಂದಿಯೇ ಹೆರಿಗೆಯನ್ನು ಮಾಡಿಸಿದ್ದಾರೆ. ತಾಯಿ ಮಗು ಕೂಡ ಇಬ್ಬರು ಆರೋಗ್ಯವಾಗಿದ್ದಾರೆ. ಈಗ ಅವರನ್ನು ಗದಗದ ಆಸ್ಪತ್ರೆಗೆ ಸೇರಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಸಾರ್ವಜನಿಕರಿಂದಲೂ ಕೂಡ ಆಂಬ್ಯುಲೆನ್ಸ್ ಸಿಬ್ಬಂದಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಗದಗ ಜಿಲ್ಲೆ ದಿಂಡೂರು ತಾಂಡದ ಮಹಿಳೆಯರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಗದಗ ಜಿಲ್ಲೆಯ ಪ್ರತಿನಿಧಿ ಫಾರೂಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಫಾರೂಕ್, ಗಮನಿಸ್ತಾ ಇದ್ವಿ ಆಂಬ್ಯುಲೆನ್ಸ್ನಲ್ಲೇ ಹೆರಿಗೆ ಆಗಿದೆ. ಆಂಬ್ಯುಲೆನ್ಸ್ನ ಸಿಬ್ಬಂದಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಫಾರೂಕ್. ಹೌದು ಸಂಪತ್, ಏನಂದ್ರೆ ಗದಗ ಜಿಲ್ಲೆಯ ದಿಂಡೂರು ತಾಂಡದಿಂದ ಏನು ಮಹಿಳೆ ಹೆರಿಗೆ ಮಾಡ್ಕೊಳ್ಳಿಕ್ಕೆ ಏನು ತೀವ್ರವಾಗಿ ನೋವನ್ನು ಅನುಭವಿಸ್ತಾ ಇದ್ಲು. ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಹಿನ್ನೆಲೆಯಲ್ಲಿ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ. ರಸ್ತೆ ಮಧ್ಯೆ ಅವರಿಗೆ ಇನ್ನೂ ಹೆರಿಗೆ ನೋವು ಜಾಸ್ತಿ ಆದ ಕಾರಣ ಆಂಬ್ಯುಲೆನ್ಸ್ ಇರ್ತಕ್ಕಂಥ ಸಿಬ್ಬಂದಿಗಳು ಅವ್ರಿಗೆ ಅಲ್ಲೇ ರಸ್ತೆ ಪಕ್ಕದಲ್ಲಿ ಆಂಬ್ಯುಲೆನ್ಸ್ ಅನ್ನ ನಿಲ್ಲಿಸಿ ಆಂಬ್ಯುಲೆನ್ಸ್ ನಲ್ಲೇ ಹೆರಿಗೆಯನ್ನ ಮಾಡ್ಕೊತಾರೆ. ಸಾಮಾನ್ಯವಾಗಿ ನಾರ್ಮಲ್ ಆಗಿ ಹೆರಿಗೆ ಆಗಿರೋದ್ರಿಂದ ತಾಯಿ ಮಗು ಕೂಡ ಇಬ್ರು ಸುರಕ್ಷಿತವಾಗಿದ್ದಾರೆ. ಹೆಚ್ಚಿನ ವೈದ್ಯರ ಒಂದು ಚಿಕಿತ್ಸೆಗೆ ಅಂತ ಅಲ್ಲಿಂದ ಮತ್ತೆ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡ್ಬಂದು ಇಬ್ಬರನ್ನು ಕೂಡ ಜಿಲ್ಲಾಸ್ಪತ್ರೆಗೆ ದಾಖಲನ್ನ ಮಾಡಿರುವಂತದ್ದು ಕಂಡು ಬಂದಿದೆ ಸಂಪತ್. ಥ್ಯಾಂಕ್ ಯು ಫಾರೂಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.